ದೇಶದಲ್ಲಿ ಚಿನ್ನ ಅಕ್ರಮವಾಗಿ ಮಾರಾಟವಾಗ್ತಾ ಇದೆಯಾ? ಚಿನ್ನವನ್ನ 1 ವರ್ಷ ಖರೀದಿಸಬೇಡಿ ಅಂತೇಳಿ ನರೇಂದ್ರ ಮೋದಿ ಅವರು ಮನವಿಯನ್ನ ಮಾಡಿಕೊಂಡಿದ್ರು. ಪ್ರಧಾನಿ ಮೋದಿ ಮನವಿ ಬೆನ್ನಲ್ಲೇ ಕೇಂದ್ರದಿಂದ ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಅಕ್ರಮ ಚಿನ್ನ, ಕಳಪೆ ಗುಣಮಟ್ಟದ ಚಿನ್ನ ಮಾರಾಟ ಮಾಡುವಂತಹದಕ್ಕೆ ಇಲ್ಲಿ ಕಡಿವಾಣ ಹಾಕಿದೆ. ಆಗಲೇ ನರೇಂದ್ರ ಮೋದಿ ಅವರು ಈ ಹಿಂದೆ ಚಿನ್ನವನ್ನು ಮತ್ತು ಆಭರಣಗಳನ್ನು ಖರೀದಿ ಮಾಡೋದು ಕಡಿಮೆ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನು ಸಹಿತ ಮಾಡಿಕೊಂಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಅಕ್ರಮವಾಗಿ ಚಿನ್ನ ಮತ್ತು ಕಳಪೆ ಗುಣಮಟ್ಟದ ಚಿನ್ನ ಮಾರಾಟ ಮಾಡುವಂಥದ್ದಕ್ಕೆ ಕಡಿವಾಣವನ್ನು ಹಾಕಿದ್ದಾರೆ. ಮುಖ್ಯವಾಗಿ ವಿದೇಶಿ ವ್ಯಾಪಾರ ಮಹಾನಿರ್ದೇಶನಾಲಯದಿಂದ ನಿಯಮವನ್ನು ಜಾರಿ ಮಾಡಿದ್ದಾರೆ. ಚಿನ್ನದ ಆಮದು ಪ್ರಕ್ರಿಯೆಯನ್ನು ಪಾರದರ್ಶಕಗೊಳಿಸುವುದಕ್ಕೆ ಕ್ರಮವನ್ನು ವಹಿಸಿದ್ದಾರೆ. ಒಂದು ಬಾರಿಗೆ ಗರಿಷ್ಠ ಅಂದರೆ 100 kg ಚಿನ್ನ ಮಾತ್ರ ಆಮದಿಗೆ ಅವಕಾಶವನ್ನು ನೀಡಿದ್ದಾರೆ. ಅದರ ಜೊತೆಗೆ ವಿದೇಶದಿಂದ ತಿಂಗಳಿಗೆ ಕೇವಲ 2 ಬಾರಿ ಮಾತ್ರ ಚಿನ್ನವನ್ನು ಆಮದು ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಮತ್ತು ಯಾರೆಲ್ಲ ಮೊದಲನೇ ಬಾರಿಗೆ ಚಿನ್ನವನ್ನು ಆಮದು ಮಾಡಿಕೊಳ್ತಾರೆ ಅವರ ಬಗ್ಗೆ ಒಂದು ಕಠಿಣ ನಿಯಮ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ಗಳನ್ನು ಚೆಕ್ ಮಾಡೋದಾಗಿರ್ಬೋದು. ಜೊತೆಗೆ ಏಜೆನ್ಸಿ ಹಿನ್ನೆಲೆ ಹಣಕಾಸಿನ ದಾಖಲೆ ಪರಿಶೀಲನೆಗೆ ಒಳಪಡಬೇಕು. ಎಲ್ಲ ಡೀಟೇಲ್ಸ್ಗಳನ್ನು ಕೂಡ ಕೇಳ್ತಾರೆ. ಅಕ್ರಮವಾಗಿ ಬರುತ್ತಿರುವ ಚಿನ್ನ ತಡೆಯಲು ಈ ಕಠಿಣ ಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಇದರಲ್ಲಿ ಇಷ್ಟು ದಿನ ಪ್ರಧಾನಮಂತ್ರಿಯವರು ಫಸ್ಟ್ ಒಂದು ಎಮೋಷನಲ್ ಅಪೀಲ್ ಮಾಡಿದ್ರು, ಚಿನ್ನ ಕಮ್ಮಿ ತಗೊಳ್ಳಿದ್ರು. ನೆಕ್ಸ್ಟ್ 24 ಅವರ್ಸಲ್ಲಿ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಅಂತ ಲಾನೇ ಕ್ರಿಯೇಟ್ ಮಾಡಿದ್ರು, 6% 15%. ನೆಕ್ಸ್ಟ್ ಏನಪ್ಪ ಅಂತ ಎಲ್ಲರೂ ನಾವು ನೋಡ್ತಾನೆ ಇದ್ವಿ. ನೆಕ್ಸ್ಟ್ ಇವತ್ತು ಎಕ್ಸ್ಪೋರ್ಟ್ ಮಾಡೋ ಅಂಥ ಗೋಲ್ಡ್ ಕಂಪ್ನಿಗಳ ಮೇಲೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ತಂದಿದ್ದಾರೆ. ಮುಂಚೆ ಎಕ್ಸ್ಪೋರ್ಟ್ ಬಂದು ಫ್ರೀ ಇತ್ತು, ಎಷ್ಟಾದರೂ ಇಂಪೋರ್ಟ್ ಮಾಡಿಕೊಂಡು ವಿದೌಟ್ ಡ್ಯೂಟಿ ಇಂಪೋರ್ಟ್ ಮಾಡಿಕೊಂಡು ವಾಪಸ್ ಅದು ಎಕ್ಸ್ಪೋರ್ಟೇ ಮಾಡಬೇಕು, ಮತ್ತು ಇಂಡಿಯನ್ ಮಾರ್ಕೆಟಿಗೆ ಬರಬಾರ್ದು ಅಂತ ಅದು ಸ್ವಲ್ಪ ಸುಧಾರಣೆಯಾಗಿ ನಡೀತಾ ಇತ್ತು. ಅದ್ರ ಪಾಡ್ಕಂಡು ನಡೀತಾ ಇತ್ತು. ಅವ್ರಿಗೆ ಎಲ್ಲೋ ಇದರಲ್ಲಿ ಎಕ್ಸ್ಪೋರ್ಟ್ ಬರೋಂಥ ಗೋಲ್ಡು ಮಾರ್ಕೆಟಲ್ಲಿ ಮಿಸ್ಯೂಸ್ ಆಗ್ತಾ ಇದೆ ಅನ್ನೋ ಒಂದು ಕಾರಣಕ್ಕೆ ಎಕ್ಸ್ಪೋರ್ಟ್ ರಿಸ್ಟ್ರಿಕ್ಷನ್ ಕೊಟ್ಟಿದ್ದಾರೆ. ಈಗ ಮುಂಚೆ ಎಷ್ಟಾದ್ರು ತರ್ಬೋದಾಯ್ತು, ಇವಾಗ 100 kg ಪರ್ ಲೈಸೆನ್ಸ್ ಅಂತ ಮಾಡಿದ್ದಾರೆ. 100 kg ಚಿನ್ನ ತಂದಾಗ ಅವ್ರು ಎಕ್ಸ್ಪೋರ್ಟ್ 100 kg ಮಾಡಬೇಕಾಗತ್ತೆ. ಮತ್ತೆ ರೀಅಪ್ಲೈ ಮಾಡಿದಾಗ ಅಟ್ಲೀಸ್ಟ್ ಮಿನಿಮಮ್ 50% ಎಕ್ಸ್ಪೋರ್ಟ್ ಆದಮೇಲೆ ನೆಕ್ಸ್ಟ್ 100 kg ಬರೋ ಥರ ಒಂದು ಲಾ ಮಾಡಿದ್ದಾರೆ ಅದರಲ್ಲಿ. ಅದ್ರ ಜೊತೆಗೆ ಈ ಇಷ್ಟಿನ ಇನ್ಸ್ಪೆಕ್ಷನ್ಸ್ ಎಲ್ಲ ಏನು ಇರಲಿಲ್ಲ ಅಲ್ಲಿ ಆ ಯೂನಿಟ್ಗೆ. ಇವಾಗ ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡು ಅವ್ರಿಗೆ ಆಥರೈಸ್ ಮಾಡಿದ್ದಾರೆ. ಏನು ಇನ್ಮೇಲೆ ಗೋಲ್ಡ್ ಬಂದರೆ ಫಸ್ಟ್ ಟೈಮ್ ಎಕ್ಸ್ಪೋರ್ಟ್ ಅಪ್ಲೈ ಮಾಡೋರಿಗೆ ಸ್ಪಾಟ್ ಇನ್ಸ್ಪೆಕ್ಷನ್ನು ಅವ್ರ ಫ್ಯಾಕ್ಟ್ರಿ ಅವ್ರ ಪ್ರೆಮಿಸಸ್ಸು ಅದು ಎಕ್ಸಿಸ್ಟೆಂಟ್ ಇದೆಯಾ ಇಲ್ಲ ಅದನ್ನೆಲ್ಲ ಇನ್ಸ್ಪೆಕ್ಷನ್ ಮಾಡ್ತಾರೆ. ಆಮೇಲೆ